ಓಕೆ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ಸೆಲ್ಫಾಗಿ ಬಾಡಿ ಮೆಜರ್ಮೆಂಟ್ ಬ್ಲೌಸ್ಗೆ ಯಾವ ಥರ ತೊಗೋಬೇಕು ಅಂತ ನಾನು ತೋರಿಸಿದ್ದೆ. ಇವಾಗ ಅದೇ ಥರ ಬಂದು ಸೆಲ್ಫಾಗಿ ಕುರ್ತಿಗೆ ಯಾವ ಥರ ತೊಗೋಬೇಕು, ಕುರ್ತಿಗೆ ಏನೇನು ಚೇಂಜಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಫಸ್ಟ್ ನಾನು ವೇರ್ ಮಾಡಿರೋ ಕುರ್ತಿನ ತೋರಿಸ್ಬಿಡ್ತೀನಿ ಯಾವ ಥರ ಇದೆ. ಇದು ರೆಡಿಮೇಡ್ ಕುರ್ತಿ, ಓಕೆನಾ? ರೆಡಿಮೇಡ್ ಆ್ಯಕ್ಚುಲಿ ಇವಾಗ ರೆಡಿಮೇಡ್ ಕುರ್ತಿಗೆ ನೀವು ಯಾವ ಥರ ರೆಡಿಮೇಡ್ ಆಗಿರ್ಬೋದು ಇಲ್ಲ ಕಸ್ಟಮೈಸ್ಡ್ ಆಗಿರ್ಬೋದು, ಸೇಮ್ ಮೆಜರ್ಮೆಂಟ್ ಅಷ್ಟೇ. ನಾನು ಜಸ್ಟ್ ತೋರಿಸ್ತೀನಿ ನನ್ನ ಕುರ್ತಿ ಹೇಗಿದೆ ಅಂತ. ಓಕೆ, ಇಲ್ಲಿ ಮೇಲೆ ಕಾಣಿಸ್ತಿದೆ ಅನ್ಕೊಂತೀನಿ, ತುಂಬ ದೂರ. ಓಕೆನಾ? ಇದು ನನ್ನ ನಾನು ವೇರ್ ಮಾಡಿದಂತಹ ಕುರ್ತಿ, ಓಕೆನಾ? ಇವಾಗ ಮೆಜರ್ಮೆಂಟ್ಸ್ ಹೆಂಗೆ ತೊಗೊಳ್ಳೋದಂತ ನೋಡೋಣ. ಕುರ್ತಿಗೆ ಏನೇನೆಲ್ಲ ಚೇಂಜಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಇಲ್ಲಿ ಮೈಕ್ ಹಾಕ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಾನು ಅಷ್ಟು ದೂರ ಹೋದರೂ ಕೂಡ ನಿಮಗೆ ಕಾಣಿಸುತ್ತೆ. ಆ್ಯಸ್ ಯೂಶುವಲ್ ಶೋಲ್ಡರ್ ನೋಡ್ಕೋಬೇಕು. ಶೋಲ್ಡರ್ ನಾನು ಹೇಳ್ದಾಗೆ ಇದು ಎಲ್ಲಿ ಕರೆಕ್ಟಾಗಿ ತಗೊಳ್ಳಿ. ಶೋಲ್ಡರ್ ಇದಕ್ಕೆ ಈ ಥರ ಒಂದು ಕಡೆ ಬೇಕಾದರೆ ನೀವು ಈ ಥರ ಈ ಬೋನ್ ಇದೆಯಲ್ಲ, ಈ ಬೋನ್ ಹತ್ರ ಹಿಂಗೆ ಇಟ್ಕೊಂಡು ಫಿಫ್ಟೀನ್ ಇಂಚ್ ಇದೆ ನನ್ನ ಒಂದು ಶೋಲ್ಡರ್ ಬಂದು 15 ಇಂಚಸ್ಸು. ಡಿವೈಡೆಡ್ ಬೈ 2 ಮಾಡಿ, ಓಕೆನಾ? ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ. ಆ್ಯಸ್ ಯೂಶುವಲ್ ನಾನು ಸ್ವಲ್ಪ ದೂರ ಹೋಗ್ತೀನಿ ನಿಮಗೆ ಗೊತ್ತಾಗಲಿ ಅಂತ. 37 ಇದೆ. 37 ಇದೆ. ಹಾಗೆ ನನ್ನ ಒಂದು ಬಸ್ಟ್ ರೌಂಡ್ 38. ಹಾಗೆ ಇದು ನೋಡ್ಕೊಳ್ಳಿ, ಇದು ವೇಸ್ಟ್ ರೌಂಡ್ ಎಷ್ಟು ಬರುತ್ತೆ ಅಂತ. ಈ ಥರ ವೇಸ್ಟ್ ರೌಂಡ್ ಈ ಥರ ತೊಗೋಬೇಕು. ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಕುರ್ತಿ ನೀವು ತೊಗೋಬೇಕು ಅಂತಂದರೆ ನಿಮ್ಮ ಒಂದು ಹಿಪ್ ರೌಂಡ್ ನೋಡ್ಕೊಳ್ಳಿ. ಸ್ವಲ್ಪ ದೂರ ಬರ್ತೀನಿ ನೋಡಿ, ಈ ಥರ ನೀಟಾಗಿ ಈ ಪೋರ್ಷನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಈ ಥರ ಹಿಪ್ ರೌಂಡ್ ಈ ಥರ ತಗೊಳ್ಳಿ, ಓಕೆನಾ? ಹಿಪ್ ರೌಂಡ್ ತೊಗೊಂಡಿದ್ದಾದಮೇಲೆ ನೀವು ತೊಗೊಂಡಿದ್ದೀರಾ ಶೋಲ್ಡರ್ ಆ್ಯಂಡ್ ಚೆಸ್ಟು, ಆಮೇಲೆ ಬಸ್ಟ್ ರೌಂಡು, ವೇಸ್ಟ್ ರೌಂಡು, ಹಿಪ್ ರೌಂಡು, ಇದಿಷ್ಟು 4 ಮೆಜರ್ಮೆಂಟ್ಸ್ ಇರಬೇಕು. ಇದಾದಮೇಲೆ ಬ್ಲೌಸಿಗೆ ತೊಗೊಳ್ಳೋದು ಅಪೆಕ್ಸ್ ಪಾಯಿಂಟ್ ಅದೆಲ್ಲ ಏನೋ ಅವಶ್ಯಕತೆ ಇಲ್ಲ. ಆರ್ಮ್ ರೌಂಡ್ ನೋಡ್ಕೊಳ್ಳಿ. ರೀ ಇವಾಗ ನೆಕ್ಸ್ಟ್ ಒಂದು ಆರ್ಮ್ ರೌಂಡ್ ನೋಡ್ಕೊಳ್ಳಿ. ಆರ್ಮ್ ರೌಂಡಲ್ಲಿ ನಾನು ತೋರಿಸ್ತೀನಿ. ಇದು ಕುರ್ತಿ ಆಗಿರೋದ್ರಿಂದ ಸ್ವಲ್ಪ ಲೂಸಾಗಿ ಇದ್ದರೆ ಬೆಟರು. 16 ಇದೆ. 16 ಇದೆ. ಅಗೇನ್ ಇದಾದಮೇಲೆ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಕುರ್ತಿಯ ಲೆಂತು. ಕುರ್ತಿ ಲೆಂತ್ ಏನಿಲ್ಲ, ಈ ಶೋಲ್ಡರ್ ಇದೆಲ್ಲ, ನಾನು ಸ್ವಲ್ಪ ಬ್ಯಾಕ್ ಹೋಗ್ತೀನಿ. ಎಲ್ಲರಿಗೂ ಅಷ್ಟೇ ನೋಡಿ, ಕುರ್ತಿ ಎಲ್ಲಿವರೆಗೂ ನಿಮ್ಮ ಒಂದು ಕುರ್ತಿ ಹೆಂಡ್ ಆಗುತ್ತೋ ಅಲ್ಲಿವರೆಗೂ ನೋಡ್ಕೊಳ್ಳಿ. ಅದೇ ಕುರ್ತಿ ಲೆಂತು. ನಿಮ್ಗೆ ಎಷ್ಟು ಬೇಕಾದ್ರೂ ತೊಗೋಬೋದು. ನಂದು ಬಂದು ಇವಾಗ 30 ನೋಡ್ತೀನಿ. ನಂದು ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ, ಓಕೆನಾ? ಜಸ್ಟ್ 45 ಏನೋ ಇದೆ. 45 ಇದೆ. ನಂದು ಬಂದು ಕುರ್ತಿ ಬಂದು 45 ಇಂಚಸ್ಸು ಲೆಂತ್. ಕುರ್ತಿ ಲೆಂತ್ ಬಂದು 45 ಇಂಚಸ್ಸು. ಶೋಲ್ಡರು ಇಷ್ಟೇ ನಮ್ಗೆ ಬೇಕಾಗಿರೋದು. ಮೇನ್ ಬಂದು ಹಿಪ್ ರೌಂಡು, ಹಿಪ್ ಲೆಂತ್ ಎಲ್ಲ ಹೆಂಗೆ ತೊಗೋಬೇಕು ಅಂತಂದರೆ ಜಸ್ಟ್ ಲೈಕ್ ಹಿಂಗೆ ನೋಡ್ಕೊಳ್ಳಿ. ನಿಮ್ಮ ಒಂದು ಕಟ್ ಇದೆಯಲ್ವಾ, ಈ ಡ್ರೆಸ್ದು ಬಂದು ಕಟ್ ನೋಡಿ, ಈ ಕಟ್ ಇದೆಯಲ್ಲ, ಈ ಕಟ್ ಎಲ್ಲಿ ಹೆಂಡಾಗುತ್ತೋ ಅದು ಬಂದು ನಿಮ್ಮ ಒಂದು ಹಿಪ್ ಲೆಂತ್ ಆಗುತ್ತೆ. ಹೀಗೆ ತೊಗೋಬೋದು, ನೋ ಪ್ರಾಬ್ಲಮ್. 21 ಇದೆ. ಅದೇ ಈ ಶೋಲ್ಡರ್ ಹತ್ರನೇ ಇಟ್ಕೋಬೇಕು ನೀವು. 21 ಏನೋ ಇದೆ. ಕಸ್ಟಮರ್ ಕೊಟ್ಟಾಗೂ ನೀವು ಇದೇ ಥರ ತೊಗೊಳ್ಳಿ. ಬಾಡಿ ಮೆಜರ್ಮೆಂಟ್ ಬೇಕು ಅನ್ನೋ ಟೈಮಲ್ಲಿ ಆಲ್ಮೋಸ್ಟ್ ಹಿಪ್ ಲೆಂತ್ ಬಂದು 20, 21. ಸ್ವಲ್ಪ ಕುಳ್ಳ ಇರೋರಿಗೆಲ್ಲ 19 ಇಷ್ಟು ಬರುತ್ತಷ್ಟೇ. ಉದ್ದ ಇರೋರಿಗೆಲ್ಲ 20, 21 ಬರುತ್ತೆ ಹಿಪ್ ಲೆಂತು. ಇದಿಷ್ಟು ತೊಗೊಂಡ್ರೆ ಸಾಕು. ಕುರ್ತೀಸ್ಗೆ ಇನ್ನೇನು ನೀವು ಎಕ್ಸ್ಟ್ರಾ ಮೆಜರ್ಮೆಂಟ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಫ್ರಂಟ್ ಡೀಪ್ ಎಲ್ಲ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ನೋಡಿ. ಫ್ರಂಟ್ ಡೀಪ್ ಎಷ್ಟಿದೆ ನಮ್ಮದು ವೀನೆಕ್ಕೆ
ಬಟ್ 8 ಇಂಚ್ ಇದೆ ಇದು. ವಿ ನೆಕ್ ಆದರೆ 8 ಇಂಚು. ಬ್ಯಾಕ್ ಸೈಡ್ ನೋಡಿ ಫುಲ್ಲು ಕ್ಲೋಸ್ ಇದೆ. ಇದು ರೆಡಿಮೇಡ್ ಅಲ್ವಾ, ರೆಡಿಮೇಡ್ ಆಗಿರೋದ್ರಿಂದ ಫುಲ್ಲು ಕ್ಲೋಸ್ ಕೊಟ್ಟಿದ್ದಾರೆ. ಇದಕ್ಕೇನಿಲ್ಲ, ಡಿವೈಡೆಡ್ ಬೈ 2 ಮಾಡಿ ಹಾಗೆ ತೊಗೊಳ್ಬೇಕಷ್ಟೇ ನೀವು ಶೋಲ್ಡರ್ನ. ಡಿವೈಡೆಡ್ ಬೈ 2 ಇವಾಗ 15 ಇದ್ದರೆ 7.5 ತೊಗೊಂಡು ಡೈರೆಕ್ಟಾಗಿ ಹಾಗೆ ಇಟ್ಕೊಳ್ಳಿ. ನೀವೇನು ಅದರಲ್ಲಿ ಲೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ರೆಡಿಮೇಡ್ ಟೈಪ್ ಕುರ್ತಿ, ಓಕೆನಾ. ಈ ಹಿಪ್ಪತ್ರ ಮಾತ್ರ ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಳಿ ಅಷ್ಟೇ. ಏನಂತಂದರೆ ಹಿಪ್ ರೌಂಡ್ ಪರ್ಫೆಕ್ಟಾಗಿರಬೇಕು. ರೆಡಿಮೇಡ್ ಕುರ್ತಿಗಳಲ್ಲಿ ಪರ್ಫೆಕ್ಟಾಗಿ ಕೊಡಲ್ಲ, ತುಂಬ ಕಾಸ್ಟ್ಲಿ ಕೊಟ್ಟರೆ ಮಾತ್ರ ಪರ್ಫೆಕ್ಟಾಗಿರುತ್ತೆ. ಅದು ಬಿಟ್ಟರೆ ಕಮ್ಮಿ ಇದಕ್ಕೆಲ್ಲ ಅಷ್ಟು ಸಿಗಲ್ಲ, ಓಕೆನಾ. ಇದಿಷ್ಟು ಕುರ್ತಿ ಮೆಜರ್ಮೆಂಟು. ಇನ್ನೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಕುರ್ತಿ ನೀವು ರೆಡಿಮೇಡ್ ಟೈಪ್ ಕುರ್ತಿ ಹೊಲಿಬೇಕಂದ್ರೆ ಇದನ್ನು ಡಿವೈಡೆಡ್ ಬೈ 2 ಮಾಡಿ ಹಾಗೆ ಇಟ್ಕೊಳ್ಳಿ, ಫುಲ್ ಕ್ಲೋಸ್. ಏನಿಲ್ಲ. ಐ ಹೋಪ್ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.